ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಮುಖ್ಯವಾಗಿ ಮಕರ ಸಂಕ್ರಾಂತಿಯ ನಂತರ ಕುಜಗ್ರಹದ ಸಂಚಾರ, ಅದರಲ್ಲಿಯೂ ಕೂಡ ಒಂದು ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಮಕರ ರಾಶಿಯಲ್ಲಿ. ಅದರಲ್ಲಿ ಕುಜ, ಬುಧ, ಶುಕ್ರ, ರವಿ ಮತ್ತು ಚಂದ್ರ, ಈ 5 ಗ್ರಹಗಳು ಒಂದು ಅದ್ಭುತವಾಗಿರುವಂಥ ಅಪೂರ್ವವಾಗಿರುವಂತಹ ಗ್ರಹಕೂಟ ನಿರ್ಮಾಣ ಮಾಡುತ್ತಾ, ಅದರಲ್ಲಿಯೂ ಕೂಡ ಕೆಂಪು ಗ್ರಹ ಕುಜ ಗ್ರಹ ವಿವಾಹಕಾರಕ, ಭೂಮಿಕಾರಕ, ಆವೇಶ ಮತ್ತು ಕೋಪಕ್ಕೆ, ಹೋರಾಟಕ್ಕೆ ಕಾರಕನಾಗಿರುವಂತಹ ಕುಜ ಮಹಾಶಯರು ಮಕರ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವಂತಹ ಕಾರಣದಿಂದ ಕೆಲವೊಂದು ರಾಶಿಗಳಿಗೆ ಅವರಿರುವಂತಹ ಸ್ಥಾನಗಳ ಮೇಲೆ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಮಾಡ್ತಾ ಇರ್ತಾರೆ ಸಂಕ್ರಾಂತಿಯ ನಂತರ. ಅದರಲ್ಲಿ ಮುಖ್ಯವಾಗಿ ನಾವು ತುಂಬ ಆತಂಕಗಳಲ್ಲಿರುವಂತಹ ರಾಶಿ, ದ್ವಾದಶ ರಾಶಿಗಳಲ್ಲಿ ಕಡೆಯ ರಾಶಿ, ಕೊನೆಯ ರಾಶಿ ಮೀನ ರಾಶಿಯವರಿಗೆ ನೋಡಿ, ಲಗ್ನದಲ್ಲೇ ಶನಿ ಪರಮಾತ್ಮ, ಗುರುಬಲ ಬೇರೆ ಇಲ್ಲ, ಯಾವುದೇ ಗ್ರಹವು ಕೂಡ ಸಪೋರ್ಟಾಗಿ ನಿಲ್ತಾ ಇಲ್ಲ ಮೀನರಾಶಿಯವರಿಗೆ. ಒಂದು ರೀತಿ ಕೆಲವು ದಿನಗಳಿಂದ ಇವರು ಸಾಕಷ್ಟು ಆರೋಗ್ಯ ಸಮಸ್ಯೆಗಳಾಗಿರಬಹುದು, ಹಣಕಾಸಿನ ತೊಂದರೆಗಳಾಗಿರಬಹುದು, ಈ 4 ಜನರಲ್ಲಿ ಆಗುವಂತಹ ಕೆಲವೊಂದು ಸಣ್ಣ ಪುಟ್ಟ ಅವಮಾನಗಳಾಗಿರ್ಬೋದು, ಸಾಕಷ್ಟು ನೊಂದು ಬೆಂದಿರುವಂತಹ ಮೀನರಾಶಿಯವರಿಗೆ ಲಾಭಸ್ಥಾನಕ್ಕೆ ಆಗಮನ ಆಗ್ತಾ ಇರುವಂತಹ ಕೆಂಪು ಗ್ರಹ ಕುಜ, ಮಂಗಳ, ಅಂಗಾರಕರು ಮತ್ತು ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ, ಮುಖ್ಯವಾಗಿ ಈ ಜನವರಿ 16ರಿಂದ ಫೆಬ್ರವರಿ 23ರವರೆಗೂ ಮಕರ ರಾಶಿಯಲ್ಲಿ ಸ್ಥಿತಿ ಹೊಂದುತ್ತಾ ಇರುವಂತಹ ಕುಜ ಮಹಾಶಯ ಮೀನರಾಶಿಯವರಿಗೆ ಲಾಭಸ್ಥಾನ ಏಕಾದಶ ಸ್ಥಾನದಲ್ಲಿ ತುಂಬ ದಿನಗಳ ಮೇಲೆ ಕೆಲವೊಂದು ವಿಷಯಗಳಲ್ಲಿ ಸುಧಾರಣೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ಉಸಿರು ತಗೊಳ್ಳುವಂತಹ ಸಮಯಕ್ಕೆ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಅನುಕೂಲತೆ ಇರುವಂತಹ ಸಮಯ ಈ ಸಮಯ ಮೀನರಾಶಿಯವರಿಗೆ ಅಂತ ಹೇಳಬಹುದು. ಯಾವ ವಿಷಯದಲ್ಲಿ? ವೃತ್ತಿ, ಉದ್ಯೋಗ, ವ್ಯಾಪಾರ, ಹಣಕಾಸಿನ ವ್ಯವಹಾರಗಳಲ್ಲಿ ಅನುಕೂಲವಿರುತ್ತೆ. ಲಾಭಸ್ಥಾನವಲ್ಲ, ಲಾಭದಿಂದ ಕೂಡಿರುವಂತಹ ಅನುಕೂಲವಿರುತ್ತೆ. ಮುಖ್ಯವಾಗಿ ವೃತ್ತಿ ಉದ್ಯೋಗಗಳು ಮಾಡುವಂತಹ ವ್ಯಕ್ತಿಗಳಿಗೆ ವೃತ್ತಿಯಲ್ಲಿ ಉನ್ನತ ರೀತಿಯಲ್ಲಿ ಹುದ್ದೆಗಳನ್ನು ಪಡೆಯುವಂತಹ ಸಂದರ್ಭಗಳು, ಪ್ರಮೋಷನ್ ಸಿಗುವಂತಹ ಸಂದರ್ಭಗಳು, ವೃತ್ತಿ ವ್ಯಾಪಾರಗಳು ಅತ್ಯದ್ಭುತ ರೀತಿಯಲ್ಲಿ ಲಾಭಗಳನ್ನು ನೀಡುವಂತಹ ಸಂದರ್ಭಗಳು ಅನುಕೂಲವಾಗಿ ಗೋಚರವಾಗ್ತಾ ಇದೆ ಮೀನರಾಶಿಯವರಿಗೆ. ಇಲ್ಲ, ನಮ್ಮ ಜಾತಕದಲ್ಲಿ ಈ ರೀತಿ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಯಾಕೆಂದರೆ ಗೋಚಾರ ಫಲಗಳಿಗೂ ವೈಯಕ್ತಿಕ ಜಾತಕ ಏನಿರುತ್ತೋ ಆ ಚಾರ್ಟ್, ಪರ್ಸ್ನಲ್ ಚಾರ್ಟ್ಗೂ ತುಂಬ ಡಿಫ್ರೆನ್ಸ್ ಇರಬಹುದು. ಯಾಕಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶೆ, ಅಂತರ್ದಶೆ ಆಧಾರದ ಮೇಲೆ, ಅಥವಾ ಗ್ರಹಗಳು ನಿಮ್ಮ ಲಗ್ನ ಚಾರ್ಟಲ್ಲಿರುವಂತಹ ಅವರು ನೆಲೆಸಿರುವಂತಹ ಸ್ಥಾನಗಳ ಮೇಲೆ ಕೆಲವೊಂದು ಈಗ ಪ್ರಭಾವ ಅನ್ನೋದು, ವೇರಿಯೇಷನ್ಸ್ ಅನ್ನೋದು ಇರುತ್ತೆ. ಆದ್ದರಿಂದ ನಿಖರವಾಗಿರುವಂತಹ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ, ನಿಖರವಾದ ಪರಿಹಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ವೈಯಕ್ತಿಕ ಜಾತಕ ಪರಿಶೀಲನೆ ಅನ್ನೋದು ಅತ್ಯುತ್ತಮ ಪರಿಹಾರ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ವೃತ್ತಿ ವ್ಯಾಪಾರಗಳಲ್ಲಿ ಮೀನರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ನೋಡಬಹುದು. ಧನ ಧಾನ್ಯ ಸಮೃದ್ಧಿ, ಮುಖ್ಯವಾಗಿ ರೈತರಿಗೆ ಧಾನ್ಯ, ಅವರು ಬೆಳೆಸಿರುವಂತಹ ಧಾನ್ಯಕ್ಕೆ, ಬೆಳೆಗೆ ಉತ್ತಮ ರೀತಿಯಲ್ಲಿ ಬೆಲೆಯನ್ನು ಹೊಂದುವಂತಹ ಅವಕಾಶ, ಸಂದರ್ಭ ಅನ್ನೋದು ಇರುತ್ತೆ. ಮುಖ್ಯವಾಗಿ ವಿದೇಶಿ ಮೂಲೆಗಳಿಂದ ಸಂಪಾದನೆ ಅಥವಾ ಹಣಕಾಸಿನ ನೆರವು ಬರಬಹುದು. ಅಂದರೆ ವಿದೇಶಿ ಕಂಪನಿಗಳ ಮುಖಾಂತರ, ಅಥವಾ ನೀವೇನಾದರೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇತ್ಯಾದಿ ವಿಷಯಗಳಲ್ಲಿ ಸಾಕಷ್ಟು ಫಾಲೋವರ್ಸ್ನ ಹೊಂದಿ ನೀವು ರೆವಿನ್ಯೂ ಜನರೇಟ್ ಮಾಡಿ ಆರ್ಥಿಕವಾಗಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ವಿದೇಶಿ ಮೂಲೆಗಳಿಂದ ಹಣಕಾಸಿನ ಸವಲತ್ತನ್ನು ಪಡೆಯೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಅದೇ ರೀತಿ ಒಂದು ರೀತಿ ಜಾಕ್ಪಾಟ್ ಅನ್ನುವ ರೀತಿಯಲ್ಲಿ ನಿಮ್ಮ ಅದೃಷ್ಟವು ಇಲ್ಲಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೋಬೋದು. ಈ ರೀತಿ ಅದೃಷ್ಟ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ದಯವಿಟ್ಟು ಈಗಿರುವಂತಹ ಸಿಚುವೇಶನ್ಸಲ್ಲಿ ರಿಸ್ಕ್ ತಗೊಳ್ಳೋಕೆ ಹೋಗ್ಬಿಡಿ. ರಮ್ಮಿ, ಜೂಜು, ಮಟ್ಕ, ಲಾಟ್ರಿ ಇತ್ಯಾದಿ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ
ಅಷ್ಟು ಒಳ್ಳೆಯದು. ಇನ್ನು ನಿಮಗೆ ಬರಬೇಕಾಗಿರುವಂತಹ ಹಣಕಾಸಿನ ಮತ್ತು ಬರಬೇಕಾಗಿರುವಂತಹ ಕೆಲವೊಂದು ಧನ ನಿಮಗೆ ಈ ಟೈಮಲ್ಲಿ ಬರುತ್ತೆ. ತುಂಬ ದಿನಗಳಿಂದ ನೀವು ಫಾಲೋ ಅಪ್ ಮಾಡ್ತಾ ಇರ್ತೀರ, ಅವರು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಬಟ್ ಈ ಸಂದರ್ಭದಲ್ಲಿ ಕೂಡಿ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಅಂದರೆ ಆದಾಯ ಮಾರ್ಗಗಳನ್ನು ಹುಡುಕೋದ್ರಲ್ಲಿ ಯಾವ ಪ್ರಯತ್ನವು ಕೈ ಹಿಡಿದರೂ ಕೂಡ ಆದಾಯವನ್ನು ನೀವು ಬೆಳೆಸ್ಕೊಳ್ಳೋದಕ್ಕೆ ಯಾವ ಪ್ರಯತ್ನ, ಯಾವ ಅಟೆಂಪ್ಟ್ ಮಾಡಿದ್ರು, ಯಾವ ವಿಷಯಗಳಲ್ಲಿ ನೀವು ಪ್ರಯತ್ನಗಳನ್ನು ಆರಂಭ ಮಾಡಿದ್ರು ಕೂಡ ಉತ್ತಮ ರೀತಿಯಲ್ಲಿ ಆದಾಯವನ್ನು ಪಡೆಯುತ್ತಾ ಆ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಆಸ್ತಿ ಲಾಭ, ಆಕಸ್ಮಿಕವಾಗಿ ಆಸ್ತಿ ಲಾಭ, ಭೂಲಾಭ ಈ ಇತ್ಯಾದಿ ವಿಷಯಗಳ ಮುಖಾಂತರ ನಿಮಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್ ಅಂತ ಪಿತ್ರಾರ್ಜಿತ ಆಸ್ತಿಗಳು, ವಾರಸತ್ವವಾಗಿ ಬರಬೇಕಾಗಿರುವಂತಹ ಮಾತೃಕಾರಕ ಧನಾದಾಯ ಇತ್ಯಾದಿ ವಿಷಯಗಳಲ್ಲಿ ಅನುಕೂಲವಿರುತ್ತೆ ಮೀನರಾಶಿಯವರಿಗೆ. ಬಟ್ ಕೊನೆಗೂ ಕುಜನ ಅನುಗ್ರಹದಿಂದ ಕೆಲವೊಂದು ವಿಷಯಗಳಲ್ಲಿ ಲಾಭ ಸ್ಥಾನದಲ್ಲಿ ಕೆಲವೊಂದು ವಿಷಯಗಳು ಅನುಕೂಲವಾಗಿ ನಡೆಯುತ್ತೆ. ಮತ್ತಷ್ಟು ಶುಭ ದಿನಗಳು ಮೀನರಾಶಿ ಜಾತಕರ ಜೀವನದಲ್ಲಿ ಬರಲಿ. ಆಯುರಾರೋಗ್ಯದಲ್ಲಿ ಮತ್ತು ಐಶ್ವರ್ಯಗಳಲ್ಲಿ ಆ ಪರಮೇಶ್ವರನ ಅನುಗ್ರಹ ಸದಾ ಇವರ ಜೊತೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.